ಮಹಿಳಾ ಮೀಸಲಾತಿ ಜಾರಿಗೆ ತರೋದು ರಾಜಕೀಯಕ್ಕೆ ಅಲ್ಲ. ಇನ್ನೂ ಚರ್ಚೆ ಆಗಬೇಕು ಅಂದ್ರೆ ಅವರ ವಿಳಂಬ ನೀತಿ ಸ್ಪಷ್ಟ. ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧಿಸ್ತಾ ಇಲ್ಲ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಇದ್ದಾಗ ದೇಶದಲ್ಲಿ ತಂದಿದ್ದೇ ನಾವು ಈ ಬಿಲ್ ಅನ್ನ, ಹೀಗಾಗಿ ಮಹಿಳಾ ಮೀಸಲಾತಿಗೆ ವಿರೋಧಿಸುವ ಪ್ರಶ್ನೆಯೇ ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧಿಸ್ತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೂಪದಲ್ಲಿ, ಯಾವ ಸಂದರ್ಭದಲ್ಲಿ ಅದನ್ನು ತಗೊಂಡ್ಬಂದಿದೆ ಅನ್ನೋದು ಮುಖ್ಯ. ಕ್ಷೇತ್ರ ಮರು ವಿಂಗಡಣೆಯ ಬಿಲ್ ಜೊತೆಗೇನೆ ಇದನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ಕೇಂದ್ರ ಸರ್ಕಾರ. ಈ ರೀತಿಯಲ್ಲಿ ಬಿಲ್ನ ಒಟ್ಟಿಗೆ ತಂದಿರೋದು ಸರಿಯಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಮೊದಲನೇದಾಗಿ ನಾನು ಸ್ಪಷ್ಟಪಡಿಸ್ತೇನೆ, ಕಾಂಗ್ರೆಸ್ಸು ಮತ್ತೆ ನಮ್ಮ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ನಾವೇ ಇದನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಈ ಮಹಿಳಾ ಮೀಸಲಾತಿಯನ್ನ ಪ್ರಥಮವಾಗಿ ಈ ದೇಶದಲ್ಲಿ ತೆಗೆದುಕೊಂಡಿದ್ದು ಬಂದಿದ್ದೆ ಕಾಂಗ್ರೆಸ್ ಪಕ್ಷ. ಆದ್ರಿಂದ ನಾವು ವಿರೋಧ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಪ್ರಸ್ತುತ ಸರ್ಕಾರ, ಕೇಂದ್ರ ಸರ್ಕಾರ ಏನು ಯಾವ ಫಾರಂನಲ್ಲಿ ಅದನ್ನು ತಂದಿದೆ ಮತ್ತು ಜೊತೆಗೆ ಲೋಕಸಭೆಯ ಏನು ಸ್ಥಳಗಳಿದೆ, ಸೀಟ್ಗಳಿದೆ, ಸಂಖ್ಯೆ ಇದೆ, ಅದನ್ನ ಹೆಚ್ಚು ಮಾಡುವಂತ ತೀರ್ಮಾನವನ್ನು ಕೂಡ ಈ ಒಂದು ಮಸೂದೆಯಲ್ಲೇ ಅಳವಡಿಸಿಕೊಂಡು ತಂದಿದ್ದಾರೆ. 543 ಸೀಟ್ಗಳಿರುವ ಲೋಕಸಭೆ ಸೀಟು 850 ಮಾಡತಕ್ಕಂಥ ರೀತಿಯಲ್ಲಿ ಇದನ್ನ ತಂದಿದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ವಾ? ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಆನಂತರ ಮಸೂದೆಯನ್ನ ಲೋಕಸಭೆಗೆ ತಂದಿದ್ದಿದ್ರೆ ಬಹುಶಃ ಅದು ಪಾಸ್ ಆಗ್ತಾ ಇತ್ತು. ಅವರು ಸಲಹೆಗಳನ್ನು ಕೊಟ್ಟಿರೋರು ಅನೇಕ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪಕ್ಷವೂ ಸೇರಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ಸಲಹೆ ಕೊಟ್ಟಿರ್ತಿತ್ತು. ಅದನ್ನ ಬಿಟ್ಟು ಏಕಾಏಕಿಯಾಗಿ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಹಿಳಾ ಮೀಸಲಾತಿಯನ್ನು ಅದಕ್ಕೆ ಜೋಡಿಸಿಕೊಂಡು ಅದನ್ನ ತಂದಿರೋದು ಅದು ಸರಿ ಇಲ್ಲ, ಸರಿಯಾದಂತ ಪದ್ಧತಿನೂ ಅಲ್ಲ. ಹಾಗಾಗಿ ಅದಕ್ಕೆ ಸೋಲಾಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. 54 ಸೀಟ್ಗಳಿಂದ 54 ಸಂಖ್ಯೆಯಿಂದ ಅವರು ಬಿಲ್ ಸೋತಿದೆ. ಹಾಗಾಗಿ ಇವತ್ತು ಮತ್ತೊಂದು ಬಾರಿ ಮಹಿಳಾ ಮೀಸಲಾತಿಯನ್ನ ತರಲೇಬೇಕು ಅಂತ ಅವರ ಉದ್ದೇಶ ಇದ್ದಿದ್ರೆ ಮತ್ತೊಂದು ಬಾರಿ ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತಗೊಂಡು ಚರ್ಚೆ ಮಾಡಿ ಪ್ರತಿಯೊಂದು ಅಂಶವನ್ನು ಕೂಡ ಅದನ್ನ ಚರ್ಚೆ ಮಾಡಿ ಅವರ ಸಲಹೆ ಸೂಚನೆಯನ್ನು ಪಡ್ಕೊಂಡು ಸಪರೇಟ್ ಆಗಿ ಇದನ್ನ ಮಿಕ್ಸ್ ಮಾಡದೆ ಮಹಿಳಾ ಮೀಸಲಾತಿಯನ್ನೇ ಸಪರೇಟ್ ಆಗಿ ತಗೊಂಡು ಬಂದ್ರೆ ಬಹುಶಃ ಅದಕ್ಕೆ ಏನಾದರೂ ಕೂಡ ಒಂದು ಉತ್ತರ ಸಿಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.